ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದುಬಿಟ್ಟು ಸಂಡೇ ಆಗಿರೋದ್ರಿಂದ ಚಿಕನ್ನು ಮಟನ್ ಏನಾದರೂ ಮಾಡಿ ತಿನ್ಬೇಕನ್ಸುತ್ತೆ. ಈ ವೆದರ್ಗಂತೂ ಇನ್ನೂ ಚಿಕನ್ ಎಲ್ಲ ಮಾಡಬೇಕಂತ ಅನಿಸುತ್ತೆ. ಬಿಸಿ ಬಿಸಿ ತಿನ್ನಬೇಕು. ಯಾಕಂದರೆ ಮಳೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ. ಬೆಂಗಳೂರಲ್ಲಂತೂ ಸ್ವಲ್ಪ ಮಳೆ ಬರುತ್ತೆ, ನಿಲ್ಲತ್ತೆ, ಮತ್ತು ಮಳೆ ಬರುತ್ತೆ, ಜಡಿ ಥರ ಆಗಿಬಿಟ್ಟಿದೆ. ಅದಕ್ಕೆ ಮನೆಯಲ್ಲಿ ಮಟನ್ ತಂದಿದ್ರು, ಕುರಿ ಮಟನು. ಅದನ್ನು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಅನ್ನನೂ ಇತ್ತು. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗೋದು ಬೇಡ. ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದಿದ ತಕ್ಷಣ ನಾವು ತಕ್ಕೊಂಡ್ರೆ ಸರಿ ಹೋಗುತ್ತೆ. ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಅಥವಾ ಕರಿ ಈಗೆಲ್ಲ ಮಾಡ್ತೀವಲ್ಲ, ಏನಾದರೂ ಮಶ್ರೂಮ್ ಕರಿ ಅದಕ್ಕೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ನಾನು ಮಿಕ್ಸಿ ಜಾರ್ಗೆ ಅದನ್ನ ತಕ್ಕೋತಾ ಇದ್ದೀನಿ. ಮತ್ತು ಅದೇ ಬಾಣಲಿನ ಇಟ್ಕೊಂಡು ಇಲ್ಲಿ ಹಚ್ಚಿಟ್ಕೊಂಡ್ರು ಅಂತ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ, 2 ಇಂಚಿನಷ್ಟು ಚಕ್ಕೆ, 4 ಲವಂಗ, 2 ಪಲಾವ್ ಎಲೆ, 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಉರಿಲಿಕ್ಕೆ ಎಣ್ಣೆ ಏನು ಅವಶ್ಯಕತೆ ಇರೋದಿಲ್ಲ. ನಾನು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು, ಅದು ಸ್ಪೂನ್ ದೊಡ್ಡದಾಗಿದೆ ಅಂತ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ನೋಡಿದ್ರಲ್ಲ, ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆಲ್ಲ ತಗೊಳ್ಳೋಣ. ಗಸಗಸೆನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಬೇಕಿದ್ರೆ ಇದಕ್ಕೆ 1-2 ಗೋಡಂಬಿ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕ್ರೀಮಿ ಥರ ಇರುತ್ತೆ ತಿನ್ನಲಿಕ್ಕೆ. ಚಪಾತಿಗೆ ಆ ಥರದಕ್ಕೆಲ್ಲ ಮಾಡಿಕೊಂಡ್ರೆ ಗೋಡಂಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಇದನ್ನು ಗಸಗಸೆ ಹಾಕ್ಕೊಂಡಿದ್ದೀನಿ. ಈಗ 2 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪಷ್ಟು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಇದನ್ನು ರುಬ್ಕೊಂಬರೋಣ. ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮಟನ್ಗೆ ನಾನು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕರಿಬೇವು, ಫ್ರೈ ಚೆನ್ನಾಗಿ ಕರಿಬೇವು ಸಾಸಿವೆ ಎಲ್ಲ ಫ್ರೈ ಆಯಿತು. ಈಗ ಮಟನ್ ತೊಳೆದಿಟ್ಕೊಂಡಿರುವಂಥ ಮಟನ್ನ ಹಾಕ್ಕೊಳ್ಳೋಣ. ನಾನು 2-3 ಸತಿ ತೊಳೆದಿಟ್ಕೊಂಡಿದ್ದೀನಿ ಮಟನ್ನ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ಪೂನಲ್ಲಿ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಟನನ್ನು. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಮಿಕ್ಸಿಗೆ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದೇ ಮಿಕ್ಸಿಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಚಕ್ಕೆ ಲವಂಗ ಬೇಕಿದ್ರೆ ನೀವು ಡೈರೆಕ್ಟಾಗಿ ಹಾಕ್ಕೋಬೋದು, ಎಣ್ಣೆಗೆ ಹಾಕ್ಕೋಬೇಕು ಅಂತ ಏನಿಲ್ಲ. ನಾನು ಸ್ವಲ್ಪ ಹುರ್ಕೊಂಡೆ ಅಷ್ಟೇ. ನೀವು ಈ ಥರ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆಯಲ್ಲೇ ಸ್ವಲ್ಪ ಚಕ್ಕೆ ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, 2 ಪಲಾವ್ ಎಲೆ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಕೊಬ್ಬರಿ ಎಲ್ಲ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನಾನು ಮೊದಲನೇದಕ್ಕೆ ಆಗಿ ಕೊಬ್ಬರಿ ರುಬ್ಕೊಂಬಿಡ್ತೀನಿ ನುಣ್ಣಗೆ. ಅದಾದಮೇಲೆ ಸಾಂಬಾರಿಗೆ ಧನಿಯಾ ಪೌಡ್ರು ಎಲ್ಲನೂ ಆ್ಯಡ್ ಮಾಡ್ಕೋತೀನಿ. ಇವಾಗಲೂ ಹಾಗೆ ಮಾಡ್ತಾಯಿದ್ದೀನಿ. ಈಗ ಧನಿಯಾ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾನು 2.5 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 1 kgಗೆ ಮಾಡ್ತಾಯಿದ್ದೀನಿ. 1 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ.
ನೀವು ಚಿಕ್ಕ ಸ್ಪೂನ್ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಚಿಕ್ಕ ಸ್ಪೂನ್ ಹಾಕಿರೋದ್ರಿಂದ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಜಾಸ್ತಿ ರುಬ್ಲಿಕ್ಕಿಲ್ಲ ಇದನ್ನ, ಯಾಕಂದರೆ ಪೌಡ್ರಲ್ವಾ ಎಲ್ಲ ಧನಿಯಾ ಪೌಡ್ರು ಎಲ್ಲನೂ ಅದು ಆಲ್ಮೋಸ್ಟ್ ಎಲ್ಲ ಪೌಡ್ರ್ ಆಗಿರುತ್ತೆ. ನಾವು ಜಾಸ್ತಿ ರುಬ್ಬೋದೇನು ಬೇಕಾಗಲ್ಲ, ಕೊಬ್ಬರಿ ಮಾತ್ರ ಚೆನ್ನಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ಸ್ಪೂನ್ ಬಿಸಿ ಇತ್ತಲ್ಲ ಒಲೆ ಮೇಲಿತ್ತು, ಅದರಲ್ಲೇ ತಿರುಗಿಸಿ ತೋರಿಸ್ತಾ ಇದ್ದೀನಿ ಯಾವ ಥರ ನುಣ್ಣಗಾಗಿದೆ ಅಂತ. ಈ ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ನೀರೆಲ್ಲ ಬಿಟ್ಕೊಂಡಿದೆ. ಮಟನ್ ನೋಡ್ಬೋದು ನೀವು, ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು, ಮಟನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಕೂಗಿಸ್ಕೊಳ್ಳೋಣ, ಒಂದೆರಡು ಕೂಗು ಚೆನ್ನಾಗಿರುತ್ತೆ. ನೀರು ನಾನು ತುಂಬ ಜಾಸ್ತಿ ಹಾಕೋತಲ್ಲ, ಮಿಕ್ಸಿ ತೊಳೆದ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಕೂಗಿಸೋದ್ರಿಂದ ಜಾಸ್ತಿ ನೀರು ಕ್ವಾಂಟಿಟಿ ಬೇಕಾಗಲ್ಲ. ನಾವೆಷ್ಟು ನೀರು ಹಾಕಿರ್ತೀವೋ ಕುಕ್ಕರ್ ಮುಚ್ಚಿಬಿಟ್ಟು ಕೂಗಿಸಿದ್ರೆ ಅಷ್ಟೇ ನೀರಿರುತ್ತೆ, ನೀರೇನು ಇದಾಗಿರಲ್ಲ. ನೀರೆಲ್ಲ ಚೆನ್ನಾಗಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ನಿಮಗೆ ಅಚ್ಚ ಖಾರದ ಪುಡಿ ಬೇಕಿದ್ದರೂ ಕೂಡ ಇವಾಗ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕುದಿ ಬಂದ ಮೇಲೆ ಟೇಸ್ಟ್ ನೋಡಿ, ಯಾವಾಗಲೂ ಅಷ್ಟೇ. ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡಿದ್ರೆ ಅದು ಗೊತ್ತಾಗುತ್ತೆ. ಈಗ ಹಸಿ ಇರುತ್ತಲ್ಲ, ಸ್ವಲ್ಪ ಟೇಸ್ಟ್ ಗೊತ್ತಾಗೋದು ಕಡಿಮೆನೇ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕುದಿ ಬರ್ತಾ ಇದೆ ನೋಡ್ಬೋದು ನೀವು. ತಿರುಗಿಸ್ಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ನೋಡಿ ಮುದ್ದೆನೂ ರೆಡಿ ಆಯಿತು, ಬಿಸಿ ಬಿಸಿ ಇದೆ. ಅನ್ನನೂ ಇತ್ತು, ಚೆನ್ನಾಗಿ ಸಾಂಬಾರೆಲ್ಲ ಕುದೀತಾ ಇತ್ತು. ಒಳ್ಳೆ ಮಟನ್ ಸಾಂಬಾರು ಈಗ ರೆಡಿ ಆಯಿತು. ಮುದ್ದೆ ಮಟನ್ ಸಾಂಬಾರು ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ನನಗೆ, ನಿಮ್ಮ ಮನೇಲಿ ಹೇಗೆ ಬಂತು, ಚೆನ್ನಾಗಿ ಬಂದಿಲ್ವಾ ಅಂತ. ಈಗ ನಾವು ಊಟ ಮಾಡಲಿಕ್ಕೆ ಕೂತ್ಕೋತಾ ಇದ್ದೀವಿ.